ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾನ ನಿಮಿತ್ತವಾಗಿ ವಿಶ್ವದಾದ್ಯಂತ ಶ್ರೀರಾಮ ವಿಜಯೋತ್ಸವ ಆಚರಿಸಲಾಯಿತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡಿಕಲ್ ಪಟ್ಟಣದಲ್ಲಿಯೂ ಕೂಡ ಹಬ್ಬದ ವಾತಾವರಣ ಕಂಡುಬಂದಿದೆ. ಗುರುಮಾತೆಯರು, ಮಕ್ಕಳು ಹಾಗೂ ಸಾರ್ವಜನಿಕರು ಶ್ರೀರಾಮೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಜಿ ಸಚಿವರು ಆದ ರಾಜುಗೌಡ ಅವರು ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಸೇವೆ ಶ್ಲಾಘನೀಯ. ನಮ್ಮ ಕೋಡಿಕಲ್ ಗ್ರಾಮವೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣ ಎಂದು ಶ್ರೀರಾಮೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಹಿಂದೂ ಮುಸ್ಲಿಂ ಎಂದು ಭೇದ ಭಾವ ಇಲ್ಲದೆ ಭಗವಾನ್ ಶ್ರೀರಾಮರ ಭಕ್ತರಾಗಿ ಭಾಗವಹಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ರಾಮ ಜನ್ಮಭೂಮಿ ಅಯೋಧ್ಯೆಯಂತೆ ಇಂದು ಕೋಡಿಕಲ್ ಗ್ರಾಮದ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಮತ್ತು ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲಾ ಶ್ರೀರಾಮ ಭಕ್ತರು ಒಟ್ಟಾಗಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಬಸವೇಶ್ವರರ ದೇವಸ್ಥಾನದವರೆಗೂ ಶೋಭಾಯಾತ್ರೆಯಲ್ಲಿ ಗ್ರಾಮದ ಎಲ್ಲ ರಾಮ ಭಕ್ತರು ಭಾಗಿಯಾಗಿ ರಾಮೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರರಾಗಿದ್ದಾರೆ. ಶ್ರೀರಾಮನ ಮೂರ್ತಿ ಮತ್ತು ಶ್ರೀ ಹನುಮಾನ್ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನು ಸಾವಿರಾರು ಜನರೊಂದಿಗೆ ಹಿಂದೂ ಸಂಪ್ರದಾಯದಂತೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಮೆರವಣಿಗೆಯಲ್ಲಿ ರಾಜ ಜಿತೇಂದ್ರ ನಾಯ್ಕ, ರಾಜ ವೆಂಕಟಪ್ಪ ನಾಯ್ಕ, ಮಾಜಿ ಸಚಿವರು ಆದ ರಾಜಗೌಡರು, ಬಿಜೆಪಿ ಯುವ ಮುಖಂಡರು ಆದ ಬಬ್ಲುಗೌಡ, ಹನುಮಂತ ನಾಯ್ಕ, ರಾಜ ಕುಶಾಲ್ ನಾಯ್ಕ ಹಾಗೂ ಮಠಾಧೀಶರು ಋಷಭೇಂದ್ರನಾಥ ತಾತನವರು, ದಾಲ್ ಮಲ್ಲಿಕ್ ತಾತನವರು, ವೆಂಕಟ ಮುತ್ಯಾನವರು ಹಾಗೂ ಕೋಡಿಕಲ್ ಗ್ರಾಮದ ಗುರು ಹಿರಿಯರು ಜೈ ಶ್ರೀರಾಮ್. ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಹಲವಾರು ಗುರು ಹಿರಿಯರು, ಗುರುಗಳು ಒಂದೆಲ್ಲರ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಇನ್ನೇನು 10-12 ನಿಮಿಷಲ್ಲೇ ಆ ಒಂದು ಖುಷಿಯ ಸಂದರ್ಭ ನೋಡಬೇಕಂತ ಎಲ್ಲರೂ ಕೋಡಿಕಲ್ಲಲ್ಲಿ ಇವತ್ತೆಲ್ಲ ತಾಯಿಯಂದಿರು, ಸಾವಿರಾರು ಸಂಖ್ಯೆಯಲ್ಲಿ ತಾಯಿಯಂದಿರು, ತಂಗಿಯಂದಿರು ಮತ್ತು ಎಲ್ಲ ಅಣ್ಣ ತಮ್ಮರು ಬಂದು ಸೇರಿದ್ದೇವೆ ಕೋಡಿಕಲ್ ಬಸವೇಶ್ವರ ದೇವಸ್ಥಾನದಲ್ಲಿ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡಿದ್ದೇವೆ. ನಿಜಕ್ಕೂ ಭಾಳ ಖುಷಿ ಆಗ್ತದೆ. ಅಯೋಧ್ಯೆಯಲ್ಲೇ ಇದ್ದಂಥ ಒಂದು ಆಭಾಸ ಆಗ್ತದೆ. ಇವತ್ತು ನಿಜಕ್ಕೂ ಭಾಳ ಖುಷಿಯ ವಿಚಾರ. ಈ ಒಂದು ರಾಮ ಮಂದಿರ ಉದ್ಘಾಟನೆ ಆಗಿರುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆದಷ್ಟು ಬೇಗನೆ ಹೋಗಿ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಬರೋಂಥ ಕೆಲಸವನ್ನು ಮಾಡ್ತೇವೆ. ಅಣ್ಣ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಣ್ಣ? ಇದು ಮಹರ್ಷಿ ವಾಲ್ಮೀಕಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಯುವಕರು ಮತ್ತು ಎಲ್ಲ ತಾಯಂದಿರು ಭವ್ಯವಾದಂಥ ಮೆರವಣಿಗೆಯಲ್ಲಿ ಬಂದು ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಯಶಸ್ವಿಗೊಳಿಸಿದೆ. ಹಾಗೂ ಅನ್ನಪ್ರಸಾದಗಳನ್ನು ಎಲ್ಲ ತಮ್ಮಂದಿರು ಸೇರಿ ಇಲ್ಲಿ ಶರ್ಬತ್ ವಿತರಣೆ ಮಾಡಿದ್ದಾರೆ, ಎಲ್ಲರಿಗೂ ಪಾನಕ ವಿತರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ರಾಮ ಮಂದಿರ ಉದ್ಘಾಟನೆ ಆದ ತಕ್ಷಣ ಎಲ್ಲ ತಾಯಂದಿರು ಎಲ್ಲರಿಗೂ ಪ್ರಸಾದ ವಿತರಣೆಯನ್ನು ಕೊಡ್ತೇನೆ. ಯಾಕಂದ್ರೆ ಎಲ್ಲ ಮುಸ್ಲಿಂ ಬಾಂಧವರು ಬಂದು ಈ ಕಾರ್ಯಕ್ರಮಕ್ಕೆ ಹಾರೈಸಿದ್ರು. ನಮ್ಗಿಂತ ಹೆಚ್ಚು ಡ್ಯಾನ್ಸ್ ಅವರೇ ಮಾಡಿದ್ರು. ಎಲ್ಲಾ ಸಮಾಜದವರು ಸೇರಿ ಬಹಳ ಅಚ್ಚುಕಟ್ಟಾಗಿ ಇಡೀ ದೇಶಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಮಾಡ್ತಿದ್ರಿ. ಬಹಳ ಖುಷಿ ಆಗ್ತದೆ. ಅಲ್ಲೇ ರಾಮ ಮಂದಿರ ಹೋಗಿ ಅಲ್ಲಿ ಅಯೋಧ್ಯೆಗೆ ನೋಡ್ಬೇಕಂದ್ರೆ ಆಗಂಗಿಲ್ಲ ಸದ್ಯಕ್ಕೆ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರೂ ಜೊತೆಗೆ ಹೋಗಿ ಬರೋಂಥ ಕೆಲಸವನ್ನು ಮಾಡೋಣ. ಆದ್ರೆ ಇವತ್ತೇ ಈ ಬಸವಣ್ಣಪ್ಪನ ಜಾಗದಲ್ಲಿ ಎಲ್ಲರೂ ಕುಂತು ರಾಮ ಮಂದಿರ ಉದ್ಘಾಟನೆ ನೋಡುವಂತ ಸೌಭಾಗ್ಯ ಕೋಡಿಕಲ್ ಬಸವಣ್ಣಪ್ಪ ಎಲ್ಲ ಕೊಟ್ಟದಕ್ಕೆ ನಾನು ಬಸವಣ್ಣಪ್ಪ ಅವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಅಂತ ಅನಿಸ್ತದೆ. ಯಾಕಂದ್ರೆ ಅವಾಗ ಫಸ್ಟ್ ರಾಮ ಮಂದಿರ ಕಟ್ಟಕ್ಕೆ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ಕೋಡಿಕಲ್ಲಿಂದನೂ 5 ಇಟ್ಟಿಗೆ ಹೋಗಿದ್ವು ಅಂತ. ರಾಜ ತಿಮ್ಮಪ್ಪ ನಾಯ್ಕ ದಣಿಯವರು, ದೇಶಪಾಂಡೆ ದಣಿಯವರು, ತಿಪ್ಪಣ್ಣ ಮುತ್ತೆಯವರು, ದೊಡ್ಡ ಮಾಲಿನ ಮುತ್ತೆಯವರು, ಇವರೆಲ್ಲರೂ ಎಲ್ಲ ಹಾವೇರಿ ಸೌಕರ್ಯ ಎಲ್ಲರೂ ಸೇರಿ 5 ಇಟ್ಟಿಗೆಯನ್ನ ಕೊಟ್ಟಿದ್ರ. ಅದನ್ನ ಕೇಳಿದಾಗ ನಮಗೆ ಬಹಳ ಖುಷಿ ಆಯ್ತು. ನಾನು ಕೇಳಿದೆ ಒಂದ್ಸರಿ, ಗೋಪಾಲ್ಜಿ ಅವ್ರಿಗೆ ಗುಡಿ ಕಟ್ಸಕತ್ತಾರಲ್ಲ, ಯಾರು ಪ್ರಮುಖರಾರ ಅವ್ರಿಗೆ ಒಂದ್ಸರಿ ಕೇಳಿದೆ. ಮನಸ್ಸು ಮಾಡಿದ್ರೆ ನರೇಂದ್ರ ಮೋದಿ ಸಾಹೇಬರು ಒಬ್ಬರೇ ದೇವಸ್ಥಾನ ಕಟ್ಸ್ಬೋದಾಗಿತ್ತಲ್ಲ. ಪ್ರತಿಯೊಬ್ಬ ಹಿಂದೂನು, ಪ್ರತಿಯೊಬ್ಬ ಭಾರತನು 1 ರೂಪಾಯಿನೇ ಕೊಡ್ಲಿ, ಅವಾಗ ಅನಿಸ್ತದೆ ಇದು ರಾಮ ಮಂದಿರ ನಮ್ದು ಅಂತ ಅನಿಸ್ತದೆ. ಅದಕ್ಕೋಸ್ಕರ ಕಟ್ಟಿ ಅಂತಕ್ಕಂಥೇಳಿ ಕೆಲವು ಜನ ಟಿವಿಯಾಗಿ ಹೇಳ್ತಾರಲ್ಲ, ಇದನ್ನ ದೇವಸ್ಥಾನ ಕಟ್ಟಿಬಿಟ್ರು, ಇದ್ರಾಗ ಎಷ್ಟೋ ಸ್ಕೂಲ್, ಇದ್ರಾಗ ಸರ್ಕಾರ ಗೌರ್ಮೆಂಟ್ ಇಂದ 1 ರೂಪಾಯಿನೂ ಇದಕ್ಕೆ ಬಂದಿಲ್ಲ. ಎಲ್ಲ ಭಾರತ ದೇಶರುವಂತ ಎಲ್ಲ ಹಿಂದೂಗಳು ಸೇರಿಸಿ ಕೊಟ್ಟಂತ ದುಡ್ಡಿನಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗತ್ತದ. ಈ ರಾಮ ಮಂದಿರ ಏನು ಸರ್ಕಾರಿ ದುಡ್ಡಲ್ಲಿ ಆಗ್ತಿಲ್ಲ, ಎಲ್ಲಾ ಹಿಂದೂಗಳು ಕೊಟ್ಟಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಾರ ಅಂತಂದ್ರೆ
ಮೊದಲನೇ ಮಾಡಿ ಆಗ್ಬೇಕಾದ್ರೆ ಬರೀ ಆ ದುಡ್ಡು ಡಿಪಾಸಿಟ್ ಬ್ಯಾಂಕ್